ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸರ್ಕಾರ ರೇಷನ್ ಕಾರ್ಡ್ಗಳನ್ನು ರದ್ದನ್ನು ಮಾಡ್ತಾ ಇದೆ. ಅಂದರೆ ಅನರ್ಹರ ಕಾರ್ಡನ್ನು ರದ್ದು ಮಾಡ್ತಾ ಇದೆ. ನಿಮ್ಮ ಒಂದು BPL ಕಾರ್ಡು ಚಾಲ್ತಿಯಲ್ಲಿದೆಯಾ ಮತ್ತು ಯಾರೆಲ್ಲ ಕಾರ್ಡುಗಳು ಸಸ್ಪೆಂಡ್ ಆಗ್ತಾ ಇದ್ದಾವೆ ಮತ್ತು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅವನ್ನು ಹೇಗೆ ಒಂದು ಆನ್ಲೈನ್ ಮುಖಾಂತರ ನೋಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ನಿಮ್ಮ ಒಂದು ತಾಲೂಕಿನ ಯಾರೆಲ್ಲ ಕಾರ್ಡುಗಳು ಕ್ಯಾನ್ಸಲ್ ಆಗಿದ್ದಾವೆ, ರದ್ದಾಗಿದ್ದಾವೆ ಅಂತ ಚೆಕ್ ಮಾಡ್ಕೋಬೋದು. ಸೊ ನೀವು ಕೂಡ ನಿಮ್ಮ ಒಂದು ಕಾರ್ಡನ್ನು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಲಿಸ್ಟಲ್ಲಿ, ರದ್ದಾಗೋ ಲಿಸ್ಟಲ್ಲಿ ನಿಮ್ಮಲ್ಲಿ ಇದೆಯಾ, ಹೆಸರಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ರಾಜ್ಯದಲ್ಲಿ ಒಟ್ಟು 11 ಲಕ್ಷ ಕಾರ್ಡ್ಗಳನ್ನು ಇವಾಗ ಆಲ್ರೆಡಿ ರದ್ದನ್ನು ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಒಂದು ಕಾರ್ಡು ಸೇಫ್ ಆಗಿದೆಯಾ ಅಥವಾ ನಿಮಗೂ ಕೂಡ ಲಿಸ್ಟಲ್ಲಿ ಇದೆಯಾ, ಸಸ್ಪೆಂಡ್ ಅಥವಾ APL ಆಗುವ ಸಾಧ್ಯತೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಒಂದು ಆನ್ಲೈನ್ ಮುಖಾಂತರ ಚೆಕ್ ಮಾಡ್ಕೋ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಏನು ವೆಬ್ಸೈಟ್ ಕಾಣ್ತಾ ಇದೆ, ಇದೇ ಒಂದು ಆಹಾರ ಇಲಾಖೆ ವೆಬ್ಸೈಟು. ಇದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ahara.kr.nic.in ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ನಿಮಗೆ ಈ ರೀತಿಯಾಗಿ ಡೈರೆಕ್ಟ್ ಬರುತ್ತೆ, ಅಥವಾ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಮೊದಲಿಗೆ ನಿಮಗೆ ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ. ಮೇಲ್ಗಡೆ ಇಲ್ಲಿ ಒಂದು 3 ಗೆರೆಗಳು ಕಾಣ್ತಾ ಇದೆಯಲ್ಲ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಇದರಲ್ಲಿ ಈ ಸೇವೆಗಳು ಅಂತಿದೆ, ಈ ಸೇವೆಗಳು ಅಂತ ಕ್ಲಿಕ್ ಮಾಡಿ. ಈ ಸೇವೆಗಳು ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಮತ್ತು ಇಲ್ಲಿ 3 ಡಾಟ್ ಏನು ಕಾಣುತ್ತೆ, 3 ಗೆರೆ ಕಾಣ್ತಾ ಇದೆ ನೋಡಿ, ಈ 3 ಕಡೆ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ ಎರಡನೇ ಆಪ್ಷನ್ ನೋಡಿ, ಈ ಪಡಿತರ ಚೀಟಿ ಅಂತ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪಡಿತರ ಚೀಟಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತಿದೆ ನೋಡಿ. ಕ್ಯಾನ್ಸಲ್ ಮಾಡಿರುವ ಅಂದರೆ BPL ಕಾರ್ಡ್ ಕ್ಯಾನ್ಸಲ್ ರದ್ದು ಮಾಡಿರೋದು ಮತ್ತು ರದ್ದು ಮಾಡೋಕ್ಕೆ ಹೊರಟಿರುವಂಥ ತಡೆ ಸಸ್ಪೆಂಡ್ ಆಗಿರುವಂಥ ಪಟ್ಟಿ ಕೂಡ ಇಲ್ಲಿದೆ ಅಂತ ತೋರಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ, ಕ್ಯಾನ್ಸಲ್ಡ್ ಆ್ಯಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಬರ್ತಾ ಇದೆ. ಸೊ ಇದರಲ್ಲಿ ನಿಮ್ಮ ಒಂದು ಹೆಸರು ಇರಬಾರ್ದು, ಇದ್ದರೆ ಮಾತ್ರ ನಿಮ್ಮ ಒಂದು ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತಲೇ ಅರ್ಥ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವ ಜಿಲ್ಲೆ ಇದೆ ಆ ಒಂದು ಜಿಲ್ಲೆ, ಅದನಂತರ ತಾಲೂಕು. ಸೊ ನಿಮ್ಮ ಒಂದು ತಾಲೂಕಿನಲ್ಲಿ ಎಷ್ಟು ಜನರದು ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಇಲ್ಲಿ ಲಿಸ್ಟನ್ನು ತೋರಿಸುತ್ತೆ. ಅದನಂತರ ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ನವಂಬರ್ ಇದೆ ಇವಾಗ, ಈ ಒಂದು ನವಂಬರ್ದು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಯಾಕಂದರೆ ಇದೇ ತಿಂಗಳು ಎಷ್ಟು ಜನ ರದ್ದಾಗಿದ್ದಾವೆ ಕಾರ್ಡ್ ಅಂತ ಗೊತ್ತಾಗಬೇಕಲ್ಲ ನಮಗೆ, ಹಾಗಾಗಿ ನವಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನವಂಬರು. ಅದಾನಂತರ ಇಲ್ಲಿ 2024 ಅಂತ ಇದೆ ಡೇಟ್ ಇದೆ, ಅದು ಹಾಗೇ ಇರಲಿ. ಸೊ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ. ಗೋ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ಕೆಳಗಡೆ ನಿಮಗೆ ಸ್ಕ್ರಾಲ್ ಮಾಡಿ ಲಿಸ್ಟ್ ಬರುತ್ತೆ, ಯಾವ್ಯಾವ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂತ ಕೆಳಗಡೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನೋಡಿ ಕೆಳಗಡೆ ಲಿಸ್ಟ್ ಇರುತ್ತೆ, ಲಿಸ್ಟ್ ಆಫ್ ಕ್ಯಾನ್ಸಲ್ ಆ್ಯಂಡ್ ಸಸ್ಪೆಂಡ್ ರೇಷನ್ ಕಾರ್ಡ್ ಫಾರ್ ನವಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಒಂದು ಯಾರ್ದು ಕ್ಯಾನ್ಸಲ್ ಆಗಿರ್ತಾವ್ರ RC ನಂಬರು, ಅವ್ರ ಹೆಸರು, ಯಾವೊಂದು ಕಾರಣಕ್ಕಾಗಿ ಸಸ್ಪೆಂಡ್ ಅದನ್ನು ಕೂಡ ರೀಸನ್ ಇರುತ್ತೆ, ಮತ್ತು ಡೇಟ್ ಇರುತ್ತೆ, ಯಾವೊಂದು ಡೇಟಿಗೆ ಕ್ಯಾನ್ಸಲ್ ಆಗಿದೆ ಮತ್ತು ಯಾವೊಂದು ಕಾರಣಕ್ಕಾಗಿ ಸಸ್ಪೆಂಡ್ ಆಗಿದೆ, ರದ್ದಾಗಿದೆ ಅಂತ ಕೂಡ ಲಿಸ್ಟ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಈ ರೀತಿಯಾಗಿ ಇಲ್ಲಿ ರೇಷನ್ ಕಾರ್ಡ್ ನಂಬರು, ಅವ್ರ ಹೆಸರು, ಯಾವೊಂದು ಡೇಟಿಗೆ ಕ್ಯಾನ್ಸಲ್ ಆಗಿದೆ ಆ ಒಂದು ಡೇಟು, ಇಲ್ಲಿ ರೀಸನ್ನು ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಆಗೋಕ್ಕೆ ಯಾವ ರೀಸನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಈ ಒಂದು ನೇಮು, ಈ ಒಂದು RC ಕಾರ್ಡು ಹೆಸರು, ನಿಮ್ಮದು ನಂಬರ್ ಇಲ್ಲಿ ಇರಬಾರ್ದು. ಅದು ಬಂತು ಅಂದರೆ ನಿಮ್ಮ ಒಂದು ಕಾರ್ಡ್ ರದ್ದು ಆಗಿದೆ ಅಂತ ಅರ್ಥ, ಸಸ್ಪೆಂಡ್ ಆಗಿದೆ ಅಂತ ಅರ್ಥ. ಸಸ್ಪೆಂಡ್ ಆದರೆ ನಿಮಗೆ 1 ತಿಂಗಳ ಕಾಲಾವಕಾಶ ಇರುತ್ತೆ, ರಿಟರ್ನ್ ಮತ್ತು ಅದನ್ನು BPL ಮಾಡ್ಕೋಬೋದು ಸಸ್ಪೆಂಡ್ ಆಗಿರೋದು. ಬಟ್ ರದ್ದಾಗಿತ್ತು ಕ್ಯಾನ್ಸಲ್ ಅಂದರೆ ಅದನ್ನು ಏನು ಮಾಡಿದ್ರು ಬರೋದಿಲ್ಲ, ನಿಮಗೆ APL ಆಟೋಮೆಟಿಕ್ ಆಗಿರುತ್ತೆ ಮತ್ತು BPL ಮಾಡ್ಕೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದನ್ನು ನೀವು ರಿಕ್ವೆಸ್ಟ್ ಮಾಡಿ ಎಲ್ಲ ನಿಮ್ಮ ಸರಿಯಾದ ದಾಖಲಾತಿಯನ್ನು ಕೊಟ್ಟುಗೇಸಿ ನೀವು ಆ ಒಂದು APL ಆಗಿದ್ದನ್ನು ರದ್ದು ಮಾಡಿಸಿ ಮತ್ತು ಹೊಸ ಒಂದು BPL ಕಾರ್ಡ್ಗೆ ನೀವು ಇಳಿಸ್ಕೋಬೋದು. ಬಟ್ APL ಕಾರ್ಡ್ ರದ್ದು ಆದಮೇಲೆ ನಿಮಗೆ ಹೊಸ ಒಂದು BPL ಕಾರ್ಡ್ ಇಳಿಸೋಕ್ಕೆ ಅವಕಾಶ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಲಿಸ್ಟನ್ನು ಚೆಕ್ ಮಾಡ್ಕೋಬೋದು. ನಿಮ್ಮ ಒಂದು ತಾಲೂಕಿನಲ್ಲಿ ಎಷ್ಟು ಜನದು ಕಾರ್ಡ್ ರಿಜೆಕ್ಟ್ ಆಗಿದೆ, ಅಂದರೆ ರದ್ದಾಗಿದೆ ಅಂತ ಗೊತ್ತಾಗುತ್ತೆ, ಮತ್ತು ಸಸ್ಪೆಂಡ್ ಆಗೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರ್ದಾದ್ರೂ ರೇಷನ್ ಕಾರ್ಡು ಈ ರೀತಿಯಾಗಿ ಆಗಿದ್ದರೆ ಚೆಕ್ ಮಾಡ್ಕೊಳ್ಳಿ, ಅವರು ಕೂಡ ಇನ್ಫಾರ್ಮ್ ಮಾಡಿ ಈ ರೀತಿ ಆಗಿದೆ ಅಂತ, ಅವರು ಕೂಡ ಉಪಯುಕ್ತ ಆಗ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ರೇಷನ್ ಕಾರ್ಡು ಸಸ್ಪೆಂಡ್ ಅಥವಾ ಕ್ಯಾನ್ಸಲ್ ಆಗಿರೋ ಬಗ್ಗೆ ಯಾವ ರೀತಿ ಚೆಕ್ ಮಾಡಿಕೊಳ್ಳೋದು ಒಂದು ವೆಬ್ಸೈಟ್ನಲ್ಲಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.